ಪಾಯಸಗಳಲ್ಲಿ ತುಂಬ ಥರ ಪಾಯಸ ಮಾಡ್ಬೋದು. ಅದರಲ್ಲಿ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ಗಸಗಸೆ ಪಾಯಸ. ಈ ಗಸಗಸೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ನಾನಿಲ್ಲಿ 2 ಗ್ಲಾಸ್ ಪಾಯಸ ಮಾಡ್ಕೊಳ್ಳೋಕ್ಕೆ 3 ಸ್ಪೂನ್ ಗಸಗಸೆ, 4 ಬಾದಾಮಿ, 4 ಗೋಡಂಬಿನ 2 to 3 ಮಿನಿಟ್ಸು ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಒಣಕೊಬ್ಬರಿ, 1-2 ಏಲಕ್ಕಿ ಹಾಕಿ ಹಾಗೆ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಒಂದು 3 to 4 ಮಿನಿಟ್ಸ್ ಬೇಯಿಸ್ಕೊಬೇಕು. ನೀರು ಜಾಸ್ತಿ ಹಾಕ್ಬಾರ್ದು ಈ ಟೈಮಲ್ಲಿ. ಜಸ್ಟ್ ಮಿಕ್ಸಿಲಿ ಏನು ರುಬ್ಕೊಂಡಿರ್ತೀರೋ ಅದಕ್ಕೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕು. ಈ ಗಸಗಸೆ ಬೇಗ ತಳ ಹತ್ತುತ್ತೆ. ಸೊ ನೀವು ಇಮಿಡಿಯೇಟ್ ಅದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ಒಂದು 4 ಮಿನಿಟ್ಸ್ ಬೆಂದಮೇಲೆ 1 ಗ್ಲಾಸಷ್ಟು ಅದಕ್ಕೆ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕೊಂಡ್ಮೇಲೆ ಮತ್ತೆ 3 to 4 ಮಿನಿಟ್ಸ್ ಚೆನ್ನಾಗಿ ಕುದಿಸಿ. ಹಾಲು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಲನ್ನ ಸ್ಕಿಪ್ ಮಾಡ್ಬೋದು. ಹಾಲು ಕುದ್ಮೇಲೆ ಬೆಲ್ಲ ಕರಗಿಸಿರೋ ನೀರು ಹಾಕ್ಬಿಟ್ಟು 5 to 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಲಾಸ್ಟಲ್ಲಿ ತುಪ್ಪದಲ್ಲಿ ಉಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟರೆ ಸೂಪರ್ ಟೇಸ್ಟಿಯಾಗಿರೋ ಗಸಗಸೆ ಪಾಯಸ ರೆಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ